ಗೆಳತಿಯು ಸೊಸೆ ಒಡತಿಯು ಸೊಸೆ ಮನೆಯ ಬೆಳಗುವ ದೀಪ ಹೊಸ ಚಿಗುರನು ಹಸಿರಾಗಿಸೋ ಸೊಸೆ ತಾಯ ಎರಡನೇ ರೂಪ ಸೇರನೊದ್ದು ಮನೆಯ ಸೇರುವ ಸೋರದಂತೆ ಸುರು ಕಾಯುವ ಬಂಧಗಳಿಗೆ ಬಣ್ಣ ತೀಡುವ ಕನಸುಗಳಿಗೆ ಕಣ್ಣ ನೀಡುವ ಸೊಸೆ 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 ದೇವ್ರೆ, ಇವತ್ತು ಏನೇನಾಗುತ್ತೋ ಎಲ್ಲ ಒಳ್ಳೇದಕ್ಕೆ ಆಗ್ಬೇಕು. ಯಾವುದೇ ಕಾರಣಕ್ಕೂ ಕೈ ಕೊಡ್ಬೇಡ. ನಮ್ಗೆ ಯಾರು ಇಲ್ಲ ಅಂದಾಗ ನೀನ್ ನಮ್ ನೆನ್ಪಿಗೆ ಬರ್ತೀಯ, ನಮ್ ಜೊತೆಲಿರ್ತೀಯ. ನೀನ್ ನಮ್ ಜೊತೆಲಿರೋದಕ್ಕಿಂತಲೂ ನಾವ್ ನಿನ್ ಜೊತೆಗಿರ್ಬೇಕು. ಆಗ್ಲೇ ನಮ್ಗೆ ಯಾವ ಕಷ್ಟಗಳು ಬರೋದಿಲ್ಲ. ಮಲ್ಗೆ ಬಿಟ್ಟ ಅಲ್ಲ ಎತ್ತ ಇದ್ನಲ್ಲ ಹೊಸದ ಮಗಳೇ ಹೊಸದ ಮಗಳೇ ಮಗಳೇ ಹೊಸದ ಮಗಳೇ ಹೊಸದ ಮಗಳೇ ಅಕ್ಕ ಹೊಸದ ನೋಡಿದ್ರ? ಇಲ್ಲಲ್ಲ, ಯಾಕೆ ಏನಾಯ್ತು? ಏನೂ ಆಗಿಲ್ಲ, ಏನೂ ಆಗ್ಬಾರ್ದು. ಅಕ್ಕ ನೀವೇನಾದ್ರೂ ಹೊಸದ ನೋಡಿದ್ರ? ಇಲ್ವಲ್ಲ, ನಾನು ಬೆಳಿಗ್ಗೆಯಿಂದ ನೋಡ್ಲೇ ಇಲ್ಲ. ಎಷ್ಟಕ್ಕೂ ವಸುದ ವಸುದ ಅಂತ ಮಗಳ ಹಿಂದೆ ನೀವ್ ತಾನೇ ಇದ್ದಿದ್ದು, ನಿಮ್ಗೆ ಗೊತ್ತಾಗ್ಬೇಕಪ್ಪ. ನೆನ್ನೆ ಗೊತ್ತಾಗುವ ತಲೆ ಆಡ್ಸಿ ಇವತ್ತು ಗೊತ್ತಾಗ ಹಾಗೆ ಓಡ್ ಹೋಗ್ಬಿಟ್ಲ. ಏನ್ ಮಾತಾಡ್ತಿದ್ದೀರಾ ನೀವು? ಯಾರಾದ್ರೂ ಕೇಳಿಸ್ಕೊಂಡಾರ? ಮದ್ವೆಗಳಿಗೆ ಹತ್ರ ಬರ್ತಿದ್ದ ಹಾಗೆ ವಿಚಿತ್ರವಾಗಿ ಆಡಕ್ ಶುರು ಮಾಡಿದಿರಲ್ಲ ನೀವು. ವಸುದ ಎಲ್ಲೂ ಹೋಗಿಲ್ಲ, ರೂಮಲ್ಲಿ ರೆಡಿ ಆಗ್ತಿದ್ದಾಳೆ. ನಿನ್ ಮಗಳನ್ನ ಕರ್ಕೊಂಡ್ ಬಾ ಅಮ್ಮ. ಮಗಳಲ್ಲಿ ಅಂತ ಇವ್ರು ಕನ್ವರ್ಸೋದನ್ನ ನೋಡಕ್ ಆಗ್ತಾ ಇಲ್ಲ. ಬಂದೆ ಅತ್ತಿಗೆ. ಅಯ್ಯೋ ಅಯ್ಯೋ ಇಲ್ಲೇ ಇದೆಯಾ ನೀನು? ರೆಡಿ ಆಗು, ಇನ್ನು ಚೆನ್ನಾಗಿ ರೆಡಿ ಆಗು. ಇನ್ ಸ್ವಲ್ಪ ಬಳೆ ಹಾಕೆ, ಇನ್ ಸ್ವಲ್ಪ ಉಂಗ್ರ ಹಾಕೆ. ಏನೂ ಆಗಿಲ್ಲ, ಆಗ್ಬಾರ್ದು ಆಗ್ಬಾರ್ದು. ಅಪ್ಪ, ನಾನು ಚೆನ್ನಾಗಿ ರೆಡಿ ಆಗಿದ್ದೀನಿ, ನೀವ್ ಯೋಚನೆ ಮಾಡ್ಬೇಡಿ. ನಾನೆಲ್ಲೂ ಹೋಗಲ್ಲ. ಮೊದ್ಲು ಹೋಗಿ ನೀವ್ ರೆಡಿ ಆಗೋಗಿ. ನಾನು ರೆಡಿ ಆಗ್ತೀನಿ. ಅಯ್ಯೋ, ಮಗಳು ಹೇಳ್ತಿದ್ದಾಳಲ್ಲ, ಹೋಗಿ. ನಾನು ಅವಳ ತರನೇ ರೆಡಿ ಆಗ್ಬೇಕು ಅಂತ ಅವಳ ಆಸೆ, ಅದಕ್ಕೆ. ಟೈಮ್ ಆಗ್ತಿದೆ, ಬೇಗ ಹೋಗಿ ರೆಡಿ ಆಯ್ತಕ್ಕ, ಈಗ ಬರ್ತೀನಿ. ಏನಾಗಿದೆ ನಿನ್ ಗಂಡನ್ಗೆ ಈಗ ಆಡ್ತಿದ್ದಾರೆ? ಅದು ನನ್ಗೆ ಅರ್ಥ ಆಗೋಗಿದ್ದಿದ್ರೆ ನನ್ನ ಸಂಸಾರ ಇನ್ನೂ ಹೇಗೋ ಇರ್ತಿತ್ತು ಅತ್ತಿಗೆ. ಹೋಗಿ ಕರ್ಕೊಂಡು ಅಲಂಕಾರ ಮುಗಿಸು. ಬಾಮ್ಮ, ನಾವು ಪೂಜೆಗೆ ಏನೇನು ಬೇಕು ನೋಡೋಣ. ಕೀರ್ತಿ, ನಾವ್ ರೆಡಿ. ತಂಗಿಮ್ಮ, ನಾನು ರೆಡಿ. ಹೋಗಿ ಟ್ಯಾಕ್ಸಿ ತಗೊಂಡ್ಬಿಡ್ಲಾ? ಹೊರಡೋಣ. ಅಯ್ಯೋ, ನಾನ್ ಮದ್ವೆಗೆ ಬರೋ ಪ್ರಶ್ನೆನೇ ಬರಲ್ಲ. ನಾನ್ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ದೇವಸ್ಥಾನಕ್ಕ? ದೇವಸ್ಥಾನಕ್ಕೆ ಯಾಕೆ? ಅಂತ ವಿಶೇಷ ಏನಿದೆ? ಹೋಗ್ಬೇಕು ಅನ್ನಿಸ್ತು, ಹೋಗ್ತಾ ಇದ್ದೀನಿ. ದೇವ್ರನ್ನ ನೋಡೋಕೆ, ದೇವ್ರನ್ನ ಸೇರಕ್ಕೆ ವಿಶೇಷ ಅಂತ ಏನಾದ್ರೂ ಇರ್ಲೇಬೇಕಾ? ದೇವ್ರನ್ನ ಸೇರೋದು ಅಂದ್ರೆ ಭಕ್ತಿಯಿಂದ ಒಂದಾಗೋದು ಅಂತ. ನೀವು ಹೊರಡಿ. ಕಿಟಿ, ಕೀರ್ತಿ ಮಾತಾಡ್ತಿರೋ ರೀತಿ ನೋಡಿದ್ರೆ ನನ್ಗೆ ಯಾಕೋ ಅನುಮಾನ ಬರ್ತಿದೆ ಕಣೋ. ನನಗೂ ಹಾಗೆ ಅನ್ನಿಸ್ತಿದೆ ಕಣೆ. ಅಮ್ಮ, ನಾವು ಮದುವೆಗೆ ಹೋಗ್ತಾ ಇದೀವಿ. ನಾನ್ ಬರ್ತಾ ಇಲ್ಲಪ್ಪ. ನೀನ್ ಬರ್ತೀನಿ ಎಂದಿದ್ರು ನಿನ್ನನ್ನು ಕರ್ಕೊಂಡು ಹೋಗ್ತಾ ಇರ್ಲಿಲ್ಲ ಅಮ್ಮ. ಅಮ್ಮ, ಕೀರ್ತಿ ಒಂಥರ ಮಾತಾಡ್ತಿದ್ದಾಳಮ್ಮ. ರಾಘವನ್ ಮದುವೆನ ಸಹಿಸ್ಕೊಳ್ಳೋ ಗಟ್ಟಿ ಮನ್ಸು ಅವಳಿಗಿಲ್ಲ. ಅವಳು ಯಾವ ಸಮಯದಲ್ಲಿ ಏನ್ ಬೇಕೋ ಮಾಡ್ಕೋಬಹುದು ಅಂತ ನನಗೆ ಅನ್ನಿಸ್ತಿದೆ. ಏನ್ ಹೇಳ್ತಾ ಇದೆಯೋ? ಅವಳು ದೇವಸ್ಥಾನಕ್ಕೆ ಹೋಗ್ತೀನಿ ಅಂತಿದ್ದಾಳಮ್ಮ. ಅಮ್ಮ, ಅವಳೊಬ್ಬಳನ್ನ ದಯವಿಟ್ಟು ಎಲ್ಲೂ ಕಳಿಸ್ಬೇಡಮ್ಮ, ಪ್ಲೀಸ್ ಅಮ್ಮ. ಸರಿಪಾ, ಕೀರ್ತಿನ ನಾನು ನೋಡ್ಕೊಳ್ತೀನಿ. ನೀವೇನು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಅಕಸ್ಮಾತ್ ಅವಳೇನಾದ್ರು ಹೊರಗಡೆ ಹೋಗ್ಬೇಕು ಅಂದ್ರೆ ನಾನು ಅವಳ ಜೊತೆ ಹೋಗ್ತೀನಿ. ನೀವು ನೆಮ್ಮದಿಯಾಗಿ ಮದ್ವೆಗೆ ಹೋಗ್ಬಿಟ್ಟು ಬನ್ನಿ, ಸರಿನಾ? ಬರ್ತೀವಮ್ಮ. ಆಯ್ತಪ್ಪ. ಏನೋ ಮಗನೇ ಅಣ್ಣ, ಅವ್ನ ಮುಖ ನೋಡೋಣ, ಮಗನ ಕಳೆ ತುಂಬಿ ತುಳುಕ್ತಾ ಇದೆ. ಆದ್ರೆ ಈ ಓತಿ ಕೆತ್ತಿನ ಗಡ್ಡ ತೆಗ್ದ್ಬಿಟ್ಟಿದ್ರೆ ಇನ್ನು ಸೂಪರ್ ಆಗಿರ್ತಿದೆ ಕಣ ಮಗನೇ.
ಚಿಕ್ಕಪ್ಪ ಇದು ಲೇಟೆಸ್ಟ್ ಸ್ಟೈಲು. ಅವನಿಗೆ ಹೆಂಗ್ ಬೇಕೋ ಹಂಗಿರ್ತಾನೆ, ಬಿಟ್ಬಿಡಿ. ಕಚ್ಚೆ ಮೇಲೆ ಇದು ಶಲ್ಯ ಬಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಇದ್ದಕ್ಕಿದ್ದಾಗ ಇಷ್ಟೊಂದು ಕಳೆ ಬಂದ್ಬಿಟ್ರೆ ಹುಡುಗನ್ಗೆ ದೃಷ್ಟಿ ಆಗ್ಬಿಡುತ್ತೆ. ಇರು ಅದಕ್ಕೆ ದೃಷ್ಟಿ ಕೊಟ್ಟು. ಅಪ್ಪ ಬೇಟ ಇಡೋದಕ್ಕೆ ನನ್ಗೆ ಅವಕಾಶ ಸಿಗುತ್ತಾ? ಅದಕ್ಕೇನಂತೆ, ನೀನೇ ಮಾಡಪ್ಪ. ನೀವು ಮಾಡಕ್ ಬಿಟ್ರೆ ತಾನೆ. ಅಲ್ಲಿ ಬಾಲು ಮಾವ ಮಗಳು ಬಂದ್ಬಿಡ್ತಾ ಇಲ್ಲ, ಇಲ್ಲಿ ನೀವು ಮಗನ್ ಬಂದ್ಬಿಡ್ತಾ ಇಲ್ಲ. ಇದು ನಾನಲ್ಲ, ಮನೆಯವರೆಲ್ಲ ಆಡ್ತಿರೋ ಮಾತು. ದಯವಿಟ್ಟು ನೀವು ಹೊರಡ್ತೀರಾ? ನೀವು ಹೊರಡಿ. ಅಣ್ಣ ತಮ್ಮನ್ ಬಿಟ್ಕೊಡಲ್ಲ, ತಮ್ಮ ಅಣ್ಣನ್ ಬಿಟ್ಕೊಡಲ್ಲ. ಆಹಾ, ಏನು ಪ್ರೀತಿ ವಾತ್ಸಲ್ಯನಿಯ ನಿಮ್ಮಲ್ಲಿ. ಚಿಕ್ಕಪ್ಪ ಆಯ್ತು ಹೊಟ್ಟೆ ಕಣ. ಅಪ್ಪ ಪ್ಲೀಸ್ ಹೊರಡಿ. ಯಾಕೆ ರಾಘವ ನಗ್ತಾ ಇದೆಯಾ? ಜೀವನ ಅಂದ್ರೆ ಟೋಪಿ ಹಾಕಿಸ್ಕೊಳ್ಳೋದಲ್ವೇನೋ? ಇದು ನಮ್ಮ ಟೋಪಿ ಅಂತ ಮೆರಿತಿರ್ತೀವಿ, ಆದ್ರೆ ಬೇರೆಯವ್ರಿಗೋಸ್ಕರ ಹಾಕಿಸ್ಕೊಳ್ಳೋ ಟೋಪಿ ಅನ್ನೋದನ್ನ ಮರೆತು ಬಿಡ್ತೀವಿ. ನಿನ್ನ ಮಾತು ನನಗೆ ಅರ್ಥ ಆಗುತ್ತೆ ರಾಘವ, ಆದ್ರೆ ಒಂದಂತೂ ಸತ್ಯ, ಮದುವೆ ವಿಷಯದಲ್ಲಿ ನೀನು ನನಗಿಂತ ಅದೃಷ್ಟವಂತ. ಯಾಕೋ ತಮಾಷೆ ಮಾಡ್ತಿದ್ದೆ ಬ್ರದರ್? ಇಲ್ಲ ರಾಘವ, ನಾನು ತುಂಬಾ ಸೀರಿಯಸ್ ಆಗಿ ಹೇಳ್ತೀನಿ. ಇಷ್ಟಪಟ್ಟು ಗಾಯತ್ರಿನ ಮದುವೆ ಆದ, ಆದ್ರೆ ಸುಖನೂ ಇಲ್ಲ, ಸಂತೋಷನೂ ಸಿಗಲಿಲ್ಲ. ಮನೆಯವ್ರ ಸಂತೋಷಕ್ಕೆ ಮದುವೆ ಆಗ್ತಿದೆ. ನೀನು ಇಷ್ಟಪಟ್ಟು ಹುಡುಗಿ ನೀನು ಸಿಗದೆ ಇದ್ರು ನಿನ್ನ ಲೈಫು ತುಂಬಾ ಚೆನ್ನಾಗಿರುತ್ತೆ ಕಣ. ಬೇಜಾರು ಮಾಡ್ಕೊ. ಬೇಜಾರು ಮಾಡ್ಕೊಳ್ಳೋಕೆ ನನ್ನ ಲೈಫಲ್ಲಿ ಏನು ಉಳಿದಿಲ್ಲ ಬ್ರದರ್. ಇನ್ನೇನು ಆಗೋದಿಲ್ಲ ಅಂತ ಗೊತ್ತಾದ್ಮೇಲೆ ಆಗ್ತಿರೋದಕ್ಕೆ ಹೊಂದ್ಕೊಂಡು ಹೋಗ್ತಿರ್ಬೇಕಷ್ಟೇ. ಬೇಜಾರು ಅನ್ನೋದು ನನ್ನ ಫ್ರೆಂಡ್ ಆಗ್ಬಿಟ್ಟಿದ್ದಾನೆ. ಕೈ ಹಾಕೊಂಡು ಅದನ್ನು ಬೇಜಾರದಲ್ಲೇ ಹೇಳ್ತೀಯ, ನಗ್ನಗ್ತಾ ಹೇಳ್ಬಾರ್ದು. ನಕ್ರು ಹತ್ರು ಭಾವನೆಗಳು ಬದಲಾಗಲ್ಲ. ಎಷ್ಟು ಸ್ಮೈಲ್ ಸಾಕಲ್ವಾ? ಬೆಳಗ್ಗೆಯಿಂದ ಈ ಕನ್ನಡಿ ನೋಡ್ತಾ ಇದ್ದೀನಿ. ಈ ಕನ್ನಡಿ ನನ್ಗೊಂದು ಸತ್ಯ ಹೇಳ್ಕೊಡ್ತು. ಏನು? ಎಲ್ರು ಕನ್ನಡಿ ಮುಂದೆ ನಿಂತು ನೋಡ್ಕೊಳ್ಳೋದು ಅವ್ರ ಮುಖನಲ್ಲ, ಮುಖವಾಡನ. ಈ ಕಾಶಿ ಯಾತ್ರೆ ಅನ್ನೋದು ಒಂದು ಅದ್ಭುತವಾದ ಶಾಸ್ತ್ರ ನೋಡಿ. ಅದೇ ಹೇಳ್ತೀರಾ? ನೋಡೋ ಮಾರುತಿ, ಇದು ಮದುವೆ ಗಂಡಿಗೆ ಸಿಗೋ ಕೊನೆಯ ಅವಕಾಶ. ಮದುವೆ ಬೇಡ ಅಂತ ಓಡೋಗೋ ವರನ್ನ ಕೈ ಕಾಲಿಡ್ದು ಮಾವ ಆಗೋರು ಕರ್ಕೊಂಡ್ ಬರ್ತಾರೆ. ಪಾಪ ಗಂಡು ಕೇಳ್ಕೊಂಡು ಒಪ್ಕೊಂಡ್ಬಿಡ್ತಾನೆ. ಆಮೇಲೆ ಕೇಳ್ದವರೆಲ್ಲ ಹಳ್ಳಕ್ ಬೀಳೋ ಕುರಿಗಳಾಗ್ಬಿಡ್ತಾರೆ. ನಮ್ ತರ. ಅಣ್ಣ ದಯವಿಟ್ಟು ಹಂಗೆ ಹೇಳ್ಬೇಡಣ್ಣ. ಯಾಕೋ ವಿವೇಕ? ಈ ಮಾತನ್ನ ರಾಘವ ಕೇಳಿಸ್ಕೊಂಡ್ರೆ ಓಡೋಗ್ಬಿಡ್ತಾನೆ, ಅದಕ್ಕೆ. ರಾಘಣ್ಣ, ಓಡೋಗಕ್ಕೆ ಇದು ಒಳ್ಳೆ ಚಾನ್ಸು, ಮಿಸ್ ಮಾಡ್ಕೋಬೇಡಿ. ನೀವೆಲ್ಲ ಹಿಂಗೆ ಮಾತಾಡ್ತಾ ಕೂತಿರ್ತೀರಾ ಅಥವಾ ಹುಡುಗಿ ತಂದೆನ್ ಕರೆಸ್ತೀರಾ? ಇನ್ನು ಕಾಲ್ ತೊಳಿಬೇಕು, ಬೇರೆ ಮುಹೂರ್ತ ಗೊತ್ತಾಗುತ್ತೆ, ಬೇಗ ಕರೆಸಿ. ಬಾಬಾ, ಬಾಲು ಬಾಬಾ, ಬಾಬಾ ಮಾರುತಿ ಓಡ ಕರ್ಕೊಂಬೋಗ್. ಹೋಗ್ ಬೇಗ ಹೋಗ್. ಮಗಳಿಗೆ ಹೋಗಿ ಹೋಗಿ ಕರ್ಕೊಂಬನ್ನಿ. ನೀವು ಶಾಸ್ತ್ರ ಮಾಡ್ತಾರೆ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೇ ಕೇತುವೇ ನಮಃ. ಆಗ್ಲೇ ಕಾಶಿ ಯಾತ್ರೆ ಪೂಜೆನಾ? ಏನೋ ಕೃಷ್ಣ ಇದು, ಫ್ರೆಂಡು ಅನಿಸ್ಕೊಂಡು ಇಷ್ಟೊತ್ತಿಗೆ ಬರೋದು ಅಲ್ಲ. ನನ್ನ ಮನೆಗೆ ಹೋಗೋ ಅಗತ್ಯ ಏನಿತ್ತು? ಮದುವೆ ಕಾರ್ಯ ಎಲ್ಲ ಮುಗಿಸ್ಕೊಂಡು ಹೊತ್ತಿಗೆ ಹೋಗ್ಬೋದಾಗಿತ್ತು. ಊನಪ್ಪ, ರಾಘವನ್ ಫ್ರೆಂಡ್ಸ್ ನೀವು ಇಲ್ಲೇ ಇರ್ಬೇಕು ತಾನೆ? ಹೌದು ಕೊಂಡ್ರು, ಬೆಳಗಿನ ಸುಪ್ರಭಾತವನ್ನು ನೀವೇ ಹಾಡ್ಬೇಕಾಗಿತ್ತಪ್ಪ. ಅದ್ ಸರಿ, ರೋಹಿಣಿಯಲ್ಲಿ ಫ್ರೆಂಡ್ ಜೊತೆ ಬರ್ತಿದ್ದಾಳ? ಇವತ್ತು ಅಮ್ಮನ್ ಕರ್ಕೊಂಡ್ ಬರ್ಲಿಲ್ವಾ ನೀನು? ಬರ್ತಾರೆ, ಖಂಡಿತವಾಗ್ಲೂ ಬರ್ತಾರೆ. ನಿನ್ ತಾಳಿ ಕಟ್ಟೋ ಟೈಮ್ ಕರೆಕ್ಟಾಗಿ ಅಮ್ಮ ಬರ್ತಾರೆ. ನಂಗೆ ಯಾಕೋ ಇಲ್ಲಿ ನಡೀತಾ ಇರೋ ಶಾಸ್ತ್ರ ತಡ ಆಗ್ತಾ ಇರೋದು ನೋಡಿದ್ರೆ
ಬಹುಶಃ ತಾಳಿ ಕಟ್ಟೋದೇ ಅನುಮಾನ ಅಂತ ಅನಿಸ್ತಾ ಇದೆ. ಇದೇನ್ ಪುರೋಹಿತ್ರೆ ಈಗ ಯಾಕೆ ಮಾತಾಡ್ತಾ ಇದ್ದೀರಾ? ಯಾಕೆ ಏನಾಯ್ತು? ಹುಡುಗಿ ತಂದೆನ್ ಕರ್ಸಿ ಕಾಲು ತೊಳೆಯೋದ್ ಬೇಡವೆ? ಬೇರೆ ಮುಹೂರ್ತ ಗೊತ್ತಾಗುತ್ತೆ. ಕರ್ಸಿ ಬೇಗ. ಬಾಬಾ ಬಾಲಣ್ಣ ಅಕ್ಕ ಕರೆದ್ರ? ಇಲ್ಲೇನ್ ಮಾಡ್ತಿದ್ದೀರಾ ಇನ್ನು? ವಸುಧಾ ಮದುವೆ ಆಗೋವರೆಗೂ ವಸುಧಾ ಎಲ್ಲೋ ಅವರಪ್ಪ ಅಲ್ಲೇ. ಹಾಗಾದ್ರೆ ಈ ಮದ್ವೆ ಆಗೋದೇ ಇಲ್ಲ ಬಿಡಿ. ಅಯ್ಯೋ ಅಡ್ಬಾಯ್ ಹಾಕ್ಬಿಡುವ. ಅಲ್ಲ, ಅಲ್ಲಿ ಕಾಶಿ ಯಾತ್ರೆ ಕಾರ್ಯಕ್ರಮ ಮುಗಿದೆ, ಮದ್ವೆ ಹೇಗ್ ಮುಂದುವರ್ಸೋದು ಅಂತ ಗುಂಡಾ ಶಾಸ್ತ್ರಗಳು ಗುಂಡಾ ಹೊಡಿತಾ ಇದಾರೆ. ಗುಂಬಳ ಬಜಾಯಿಸೋ ಬದಲು ಮಂತ್ರ ಹೇಳಿ ಶಾಸ್ತ್ರ ಮುಗಿಸೋಕೆ ಹೇಳು. ಏನ್ ನೀವು ಕಾಲ್ ತೊಳೆಯೋ ಶಾಸ್ತ್ರ ಮುಗಿಸ್ದೆ ಆ ಕಾರ್ಯಕ್ರಮ ಹೇಗ್ ಮುಗಿಯುತ್ತೆ? ಹೋಗಿ ಎಲ್ಲರೂ ಕಾಯ್ತಿದ್ದಾರೆ ಅನ್ಸುತ್ತೆ. ಶಾರದಾ, ಬನ್ನಿ ಸ್ವಾಮಿ ಬೇಗ. ಲೇ ಬೈ ಬಾರೆ ಬೇಗ. ಬಂದೆ ಬಂದೆ. ಬನ್ನಿ ಬನ್ನಿ ಬನ್ನಿ. ಬಂದ್ರು ಎಲ್ಲ ದಾರಿ ಬಿಡಿ. ಯಾಕೆ ಇಷ್ಟ ತಡ ಮಾಡಿದ್ರಿ? ಹೆಣ್ಣಿನ ತಂದೆ ನೀವೇ ಇಷ್ಟ ತಡ ಮಾಡಿದ್ರೆ ಹೇಗೆ? ಗುಂಡಾಚಾರ್ರೆ, ಹೆಣ್ಣಿನ ತಂದೆ ಕಷ್ಟ ನಿಮ್ಗೆ ಏನ್ರಿ ಗೊತ್ತಾಗ್ಬೇಕು? ಹೇ, ಸುಮ್ನೆ ಬಂದು 4 ಮಂತ್ರ ಉದ್ರಿಸಿ ದುಡ್ಡು ಇಸ್ಕೊಂಡಾಗ ಸುಲಭ ಸ್ವಾಮಿ. ಅದೇ ಒಬ್ಬ ಹೆಣ್ಣು ಮಗಳನ್ನ ಹೆಗಲೆತ್ತ ಬೆಳೆಸಿ ಒಳ್ಳೆ ಗಂಡನ್ನ ನೋಡಿ ಮದುವೆ ಮಾಡಿ ಸಾಕ್ ಹಾಕೋದಿದೆಯಲ್ಲ, ರಾಮ ರಾಮ. ಯಾಕೆ ಬಾಬಾ, ಇದು ಕಾಶಿ ಯಾತ್ರೆ. ನೀವು ಪ್ರೀತಿಯಿಂದ ಗಂಡಿನ ಪಾದ ತೊಳಿರಿ, ಇಲ್ಲಾಂದ್ರೆ ಹುಡುಗ ಓಡೋಗ್ಬಿಡ್ತಾನೆ. ಅವನು ಓಡ್ ಹೋಗ್ತಾನೆ ಅನ್ನೋ ಭಯ ಆಯ್ತು, ಅದು ಹೋಯ್ತು. ಆದ್ರೆ ಈಗ ನನ್ನ ಮಗಳು ಓಡ್ ಹೋಗ್ತಾಳೆ ಅನ್ನೋ ಭಯ ಶುರುವಾಗಿದೆ. ಅದನ್ನ ಯಾರಿಗೆ ಸಾಯ್ಲಿ? ಆತರ ಇರ್ಬೇಕಾಗಿರೋದು ಹುಡುಗನಿಗೆ. ಇಲ್ಲಿ ನೋಡಿದ್ರೆ ಹುಡುಗಿ ಅಪ್ಪನಿಗೆ ಆತರ ಇರೋ ಆಗಿದೆಯಲ್ಲಪ್ಪ. ಅಯ್ಯೋ ಏನ್ ಮಾಡ್ಲಿ ಬಾಬಾ, ಟೆನ್ಷನ್. ಬಾಬಾ, ಟೆನ್ಷನ್ ಯಾಕೆ ಮಾಡ್ಕೊಂತೀರಾ? ಏನು ಯೋಚನೆ ಮಾಡಬೇಡಿ, ಮದುವೆ ಚೆನ್ನಾಗಿ ನಡೆಯುತ್ತೆ, ನಾವೆಲ್ಲ ಇದ್ದೀವಿ. ನೀವಿಲ್ದಿದ್ರು ಮದುವೆ ನಡೆಯುತ್ತೆ, ಆದ್ರೆ ಹುಡುಗಿ ಇಲ್ದಿದ್ರೆ ಮದುವೆ ಎಲ್ಲಿ ನಡೆಯುತ್ತೆ? ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೇ ಕೇತುವೇ ನಮಃ. ಶುಕ್ಲಾಂ ಭರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಸರ್ವಮಂಗಳಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಗಂಧದ್ವಾರಾಂ ದರಾದರ್ಶಾಂ ನಿತ್ಯಪುಷ್ಟಾಂ ಕರೇಷಣೀಂ. ತಗೊಳ್ಳಿ, ಮಾಲೆ ಹಾಕಿ. ಪುಷ್ಪಮಾಲಿಕಾಂ ಸಮರ್ಪಯಾಮಿ. ತೆಂಗಿನಕಾಯಿ ಕೊಡಿ ಒಂದು. ಇನ್ನೇನ್ ಕೆಲಸ ಇದೆ? ಇನ್ನ ಹುಡುಗಿ ಸೋದರ ಮಾವ ಕರ್ಕೊಂಡ್ ಬರ್ಬೇಕು. ಹೌದಾ? ಅವರು ಸೋದರ ಮಾವನೇ, ಅವ್ರು ಕರ್ಕೊಂಡ್ ಬರ್ಲಿ. ನಾನು ಒಳಗಿರ್ತೀನಿ, ಇದೆಲ್ಲ ಮುಗಿಸ್ಕೊಂಡ್ ಬಂದ್ಬಿಡಿ. ಸರಿ ಸರಿ ಸರಿ. ಆದ್ರೆ ಅವಳು ನಿನ್ನ ಲವ್ ಮಾಡ್ತಿದ್ದಾಳೆ, ಅದು ಸತ್ಯ. ಇಲ್ಲ ಕಣ, ಅವಳ ಮನಸ್ಫೂರ್ತಿ ನೀನೇ ಇಲ್ಲ. ಇಲ್ಲ ಅಂದ್ರೆ ಈಗೆಲ್ಲ ಆಗಕ್ಕೆ ಸಾಧ್ಯನೇ ಇಲ್ಲ. ಇದನ್ನ ಹಾರ್ಟ್ ಸೈಕಾಲಜಿ ಅಂತಾರೆ. ಅವಳ ಜೀವಕ್ಕಿಂತ ಹೆಚ್ಚಾಗಿ ನೀನು ಪ್ರೀತಿ ಮಾಡ್ತಿದ್ದಾಳೆ. ಒಂದೇ ಒಂದ್ಸಲ ಅವಳ ಕಣ್ಣಲ್ಲಿ ಕಣ್ಣಿಟ್ಟು. ಮಗಳೇ, ನಾನ್ ರೆಡಿ. ಇದು ಮಗಳ ಮದ್ವೆ. ತಂದೆಯಾಗಿ ಹೊರಗಡೆ ಬಂದಿರೋ ನೆಂಟರನ್ನ ವಿಚಾರಿಸ್ಕೋಬೇಕಾಗಿರೋದು ಧರ್ಮ ಅಲ್ವಾ ಅದಕ್ಕೆ? ನೀನೇ ಹೇಳ್ಬಾರ್ದಾ? ಅಕ್ಕ ಅವ್ರೆ, ನನಗೆ 2 ಸರ್ತಿ ಕೇಳಿಸ್ಕೊಂಡು ಅಭ್ಯಾಸ ಇಲ್ಲ. ಯಾವುದು ಧರ್ಮ ಯಾವುದು ಅಧರ್ಮ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ಅಂತ ನೀವೇ ಹೇಳ್ಬಿಡಿ. ಇಷ್ಟಕ್ಕೂ ಇದು ನನ್ನ ಮಗಳ ಮದುವೆ. ಮಗಳ ಮದುವೆ ದಿನ ಮಗಳ ಪಕ್ಕದಲ್ಲಿ ಇರಬೇಕೆ ಹೊರತು ಬಂದ ನೆಂಟರಿಷ್ಟರ ಪಕ್ಕ ಅಲ್ಲ. ಹಾಗೆ ಹೇಳ್ಬಿಡಿ. ಸರಿ, ಹಾಗಾದ್ರೆ ನಾನೇ ಹೋಗ್ತೀನಿ. ಇಬ್ರಲ್ಲಿ ಯಾರಾದ್ರೂ ಒಬ್ರು ಜವಾಬ್ದಾರಿ ತಗೊಳ್ಳೇಬೇಕಲ್ವಾ? ಅಕ್ಕ, ಅಲಂಕಾರ ಮುಗೀತಲ್ವಾ? ಹೇಗ್ ಕಾಣ್ತಿದ್ದಾಳೆ? ಅಯ್ಯೋ ಸುಂದರಿ, ಜಗತ್ ಸುಂದರಿ, ಬಾಲಕೃಷ್ಣನ ಮಗಳು. ನೀವೆಲ್ಲ ಮಂಟಪದ ಹತ್ರ ಇರಿ, ವಧುನ್ ಕರ್ಕೊಂಡ್ ಬರ್ನಿ ಅಂತ ಒಂದೇ ಒಂದು ಕೂಗು ಹಾಕಿದ್ರೆ ಸಾಕು, ನಾನೇ ಸ್ವತಃ ನನ್ನ ಮಗಳನ್ನ ಕರ್ಕೊಂಡ್ ಬರ್ತೀನಿ. ಈಗೇನು ಗೌರಿ ಪೂಜೆ ಮಾಡಿಸ್ಬೇಕಾ? ಅದನ್ನು ನಾನೇ ಮಾಡಿಸ್ತೀನಿ. ಅಯ್ಯೋ, ಎಲ್ಲ ಮುಗೀತಪ್ಪ. ಎಲ್ರು ನಡೀರಿ, ಆಚೆ ಹೋಗೋಣ. ಇವನ್ ಯಾಕೋ ಇವತ್ತು ಹುಚ್ಚುಚ್ಚಾಗಿ ಆಡ್ತಾ ಇದ್ದಾನೆ. ಮಗಳ ಕೊರಳಿಗೆ ತಾಳಿ ಬಿಡೋ ತನಕ ಹೀಗೆ ಆಡ್ತಾನೆ ಅನ್ಸತ್ತೆ. ಎಷ್ಟ್ ಮಾತಾಡ್ತಾನೋ ಮಾತಾಡ್ಲಿ, ನಾವು ಹೋಗೋಣ ಬನ್ನಿ. ಬಾ ಶಾರದಾ, ಬನ್ನಿ.
ಯಾಕಪ್ಪ ಎದ್ರುಕೊಳ್ತೀಯ? ನಾನೆಲ್ಲೂ ಓಡೋಗಲ್ಲ. ಅಯ್ಯೋ, ನೀನ್ ಓಡ್ ಹೋಗ್ತೀಯ ಅಂತ ನಾನು ಕೂತಿಲ್ಲಮ್ಮ, ಪ್ರೀತಿಯಿಂದ ಹಾಗೆ ಸುಮ್ಮನೆ. ನಮಸ್ಕಾರ ಸರ್. ಹಲೋ, ನಮಸ್ಕಾರ ಸರ್. ಇದ್ದಾರೆ, ಒಂದು ನಿಮಿಷ ಕೊಟ್ಟೆ. ಅಪ್ಪಾಜಿ, ಮದನ್ ಮೋಹನ್ ಅವ್ರು ಫೋನ್ ಮಾಡಿದ್ದಾರೆ. ಕೊಡು. ನಮಸ್ಕಾರ ದುಡ್ಡಿನ ಧಣಿಗಳಿಗೆ. ದತ್ತಪ್ಪ, ವಸುದನ್ನ ಕರ್ಕೊಂಡ್ ಬರ್ಬೇಕಂತೆ. ನಾನೇ ಕರ್ಕೊಂಡ್ಬರ್ತೀನಿ. ನೀನೇನು ಯೋಚನೆ ಮಾಡಬೇಡ, ಇಲ್ಲಿಗೆ ಯಾರು ಬರೋ ಹಾಗಿಲ್ಲ. ನಾನೇ ನನ್ನ ಮಗಳನ್ನ ಕರ್ಕೊಂಡು ಬರ್ತೀನಿ, ಕರ್ಕೊಂಡು ಬರಬೇಕು. ನೀವು ಸರಿ. ಮಗಳೇ, ಕ್ಲೈಮ್ಯಾಕ್ಸ್ ಶುರುವಾಯ್ತು. ತಾಳಿ ಕಟ್ಟಿದ ತಕ್ಷಣ ಶುಭಂ ಮಂಗಳಂ. ಅಪ್ಪ, ನೀನೇನ್ ಗಾಬರಿ ಆಗ್ಬೇಡಪ್ಪ. ನಾನ್ ನಿಂಗ್ ಬೇಜಾರಾಗೋ ಕೆಲ್ಸ ಯಾವ್ದೂ ಮಾಡಲ್ಲ. ಅಯ್ಯೋ ನನ್ ಚಿನ್ನ, ನೀನ್ ಮನಸ್ಸು ಬದಲಾಯಿಸ್ಕೊಂಡಿದ್ಯಾ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ಮಗಳೇ. ಅಪ್ಪ, ನೀನ್ ಚೆನ್ನಾಗಿರೋದ್ ಮಾತ್ರ ನನ್ಗೆ ಮುಖ್ಯ. ಆದ್ರೆ ಯಾವ್ದೇ ಕಾರಣಕ್ಕೂ ನೀನ್ ನನ್ನ ಮೇಲೆ ಡೌಟ್ ಪಡ್ಬಾರ್ದು ಅಷ್ಟೇ. ಅಯ್ಯೋ, ನನ್ನ ಮನಸ್ಸಲ್ಲಿರೋ ಅನುಮಾನನ ಕಿತ್ತು ಬಿಸಾಕ್ಬಿಟ್ಟಿದ್ದೀನಿ. ಅಯ್ಯೋ ನನ್ ಕಂದ. ಸರಿಯಪ್ಪ, ಹೊರಡೋಣ? ಬಾ 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 ಬಾ. ಅಪ್ಪ, ಏನ್ ಮಗಳೇ? ಒಂದೇ ಒಂದ್ ನಿಮಿಷ ಬಾತ್ರೂಮ್ಗೆ ಹೋಗಿ ಬರ್ಲಾ? ಅಯ್ಯೋ, ಅದಕ್ಕೆ ಯಾಕಮ್ಮ ನನ್ ಪರ್ಮಿಷನ್ ಕೇಳ್ಬೇಕು? ಹೋಗ್ಬಾ, ಆಮೇಲೆ ಪುರ್ಸೋತಿರಲ್ಲ. ಹೋಗ್ಬೇಕಂದ, ಹೋಗ್ಬಾ. ಅಲ್ಲಪ್ಪ, ನೀನ್ ಹೊರಗಡೆ ಹೋಗಿರೋ, ನಾನ್ ಮುಗಿಸ್ಕೊಂಡು ಆಮೇಲೆ ಬರ್ತೀನಿ. ಬಿಡಪ್ಪ, ನಿಮ್ ಮನ್ಸಲ್ಲಿರೋ ಅನುಮಾನ ಹೋಗಿಲ್ಲ ಅನ್ನೋದು ಕನ್ಫರ್ಮ್ ಆಯ್ತು. ನನ್ ಕುತ್ತೆ ತಾಳಿ ಬೀಳೋವರೆಗೂ ಅದು ಹೋಗಲ್ಲ ಅನ್ನೋದು ಗೊತ್ತಾಯ್ತು. ಸರಿ, ಇಲ್ಲೇ ಇಟ್ಕೋ, ನಾನು ಹೋಗ್ತೀನಿ. ಹುಡುಗಿನ ಕರ್ಕೊಂಬಂದು. ರೀ ಸ್ವಾಮಿ, ಅಲ್ಲಿ ಹೆಣ್ ಕರ್ಕೊಂಬನ್ನಿ ಅಂತ ಹೇಳ್ತಾ ಇದಾರೆ. ನೀವ್ ಇಲ್ಲಿ ನೋಡಿದ್ರೆ ಆರಾಮಾಗಿ ಕೂತಿದ್ದೀರಲ್ರಿ. ಏಯ್, ಆರಾಮಾಗಿ ಕೂತಿಲ್ಲ ಕಣ, ಮಗಳಿಗೋಸ್ಕರ ಕಾಯ್ತಾ ಇದ್ದೀನಿ. ಮಗಳ? ಹೌದು, ನಿಮ್ಮ ಮಗಳಲ್ಲಿ ಬಾತ್ರೂಮ್ಗೆ ಹೋಗ್ಬಾರ್ದಾ? ಪಾಪ ಬಾತ್ರೂಮ್ಗೆ ಹೋಗ್ಬೇಕು ಅಂತ ಹೋಗಿದೆ. ಬರುತ್ತೆ, ಹೋಗು. 2 ನಿಮಿಷ ಬಿಡ್ಕೊಂಡು ಬರ್ತೀವಿ ಅಂತ ಹೇಳು. ಎಲ್ಲ ಅಪ್ಪನಂಗೆ, ತಂದೆಗೆ ತಕ್ಕ ಮಗಳು. ಮಗಳೇ, ಅಪ್ಪ, ಬಾ ಮಗಳೇ. ಬಂದೆ ಅಪ್ಪ. ಅಪ್ಪ, ಮಗಳೇ, ಬಂದೆ ಅಪ್ಪ. ಬೇಗ ಬಾ ಮಗಳೇ. ಅಪ್ಪ, ಮಗಳೇ, ಹೇಳು ಮಗಳೇ. ಬಂದೆ ಅಪ್ಪ. ಬಾ ಮಗಳೇ, ಬೇಗ ಬಾ. ಏನಮ್ಮ, ಯಾಕೆ ತಡ ಮಾಡ್ತಿದಾರೆ? ಹೆಣ್ ಕರ್ಸಿ. ಅಲ್ಲ ಮಾರುತಿ, ಹೊಸದ ಬರೋಕೆ ಯಾಕೆ ತಡ? ಹೋಗಿ ಕರ್ಕೊಂಬರೋಣ. ಅಪ್ಪಾಜಿ ಬಾತ್ರೂಮ್ಗೆ ಹೋಗಿದಾರಂತೆ, ಬರ್ತಾರೆ. 2 ನಿಮಿಷ ಅಪ್ಪಾಜಿ, ಬಾಲು ಕಾಯ್ತಾ ಇದ್ದಾರೆ. ಇಷ್ಟೊತ್ತು ಏನ್ ಮಾಡ್ತಿದ್ದಾಳೆ ಇವಳು? ಅಪ್ಪ, ಏನಪ್ಪ ಅಪ್ಪ, ನಾನು ಆಗ್ಲಿಂದ ಕಾಯ್ತಿದ್ದೀನಿ. ಬಂದೆ ಅಪ್ಪ. ಆಗ್ಲಿಂದ ಬಂದೆ ಅಂತ ಹೇಳ್ತಿದ್ಯಾ, ಎಲ್ಲಿ ಬರ್ತಿದ್ಯಾ ಮಗಳೇ? ಸ್ವಾಮಿ, ಎಷ್ಟೊತ್ತು ಮಾಡ್ತೀರಾ? ಮುಹೂರ್ತ ಮೀರಿ ಹೋಗ್ತಾರೆ, ಬೇಗ ಕರ್ಕೊಂಬನ್ನಿ. ಬಂದೆ ಅಪ್ಪ. ಅಪ್ಪ, ಮಗಳೇ, ಬಾಗಿಲು ತೆಗಿ.